ಬರ್ತಾ ಇದೆ. ಹೈಕಮಾಂಡ್ ಭೇಟಿಗೂ ಮುನ್ನ ಶಾಸಕರು ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ. ವರಿಷ್ಠರ ಮುಂದೆ ವಾದ ಮಂಡನೆಗೆ ಸಿದ್ದು ಡಿಕೆಶಿ ಬಣದ ಪ್ರಯತ್ನ. ಶಾಸಕರ ಜೊತೆ ಡಿಕೆಶಿ ಸಭೆ ಮಾಡ್ತಿದ್ದಾರಂತೆ. ತಮ್ಮ ತಮ್ಮ ಬೇಡಿಕೆಗಳು ಅಥವಾ ತಮ್ಮ ತಮ್ಮ ಮನವಿಗಳು ಏನಿದಾವೆ ಅದನ್ನ ಹೈಕಮಾಂಡ್ನ ಮುಂದೆ ಇಡೋದಕ್ಕಿಂತ ಮುಂಚಿತವಾಗಿ ಸಭೆ ನಡೀತಾ ಇರೋದು, ಪ್ರತ್ಯೇಕ ಸಭೆ ನಡೀತಾ ಇರೋದು. ಸಿದ್ದು ಬಣ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಜೊತೆಗೆ ಸಭೆ ಮಾಡಿದರು. ಡಿಕೆ ಶಿವಕುಮಾರ್ ಅವರು ಶಾಸಕರ ಜೊತೆಗೆ ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಮೊದಲ ಹಿಯರಿಂಗು ಅಂತ ವಾದ ಪ್ರತಿವಾದ ಇವತ್ತು ಮಂಡನೆಯಾಗುತ್ತೆ ಹೈಕಮಾಂಡ್ನ ಮುಂದೆ. ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಕರ್ನಾಟಕ ಭವನದ ಹಳೆ ಕಟ್ಟಡದಲ್ಲಿ ಸಿಎಂ, ಹೊಸ ಕಟ್ಟಡದಲ್ಲಿ ಡಿಕೆ ಶಿವಕುಮಾರ್ ಪ್ರತ್ಯೇಕ ಮೀಟಿಂಗ್ ಆಗ್ತಾ ಇದೆ. ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಹೊಸ ಕಟ್ಟಡದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ಶಾಸಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಎರಡು ಪ್ರತ್ಯೇಕ ಮೀಟಿಂಗ್ಗಳಾಗ್ತಾ ಇದೆ. 11 ಗಂಟೆಯ ಕ್ರೂಷಿಯಲ್ ಮೀಟಿಂಗು, ಮಹತ್ವದ ಸಭೆ ಅಂತ ಏನು ನಾವು ಕರೀತಾ ಇದ್ದೀವಿ, ಅದಕ್ಕೂ ಮುಂಚಿತವಾಗಿ ತಮ್ಮ ತಮ್ಮ ಬೆಂಬಲಿಗರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ಮಾಡ್ತಾ ಇದ್ದಾರೆ. ಆನಂದ, ತಾವು ವಿವರಿಸ್ತಾ ಇದ್ರಿ. ಎಸ್, ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ಹೈಕಮಾಂಡ್ ಆದೇಶವನ್ನು ತಕ್ಷಣದಲ್ಲಿ ಪಾಲಿಸುವಂಥ ಮೈಂಡ್ಸೆಟ್ಟಲ್ಲಿ ಮುಖ್ಯಮಂತ್ರಿ ಇದ್ದಂಗೆ ಕಾಣ್ತಾ ಇಲ್ಲ. ಅವರು ಕೆಲವೊಂದಷ್ಟು ಅದ್ರ ಹಿಂದ್ಗಡೆ ಬ್ಯಾಟಿಂಗ್ ಮಾಡ್ತಕ್ಕಂಥ ಒಂದು ತಂಡ ಇದೆ. ಅವರ ಅಭಿಪ್ರಾಯಗಳು ಬಹಳ ಪ್ರಮುಖ ಆಗುತ್ತೆ. ಹಾಗೊಂದವೇನಾದರೂ ಕೂಡ ಹೇಳಿದಾಗ ಕೇಳಬೇಕು ಅಥವಾ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮೇ 17ಕ್ಕೆ ನಡೆದಿರತಕ್ಕಂಥ 2023 ಮೇ 17ಕ್ಕೆ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನವನ್ನು ಜಾರಿ ಮಾಡಿದ್ದಾಗಿದ್ದರೆ ಸಹಜವಾಗಿ ಅವರು ಈ ನವೆಂಬರ್ ತನಕ ಕಾಯಬೇಕಾಗಿರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಅವರು ಒಂದಷ್ಟು ಪ್ರಾಕ್ಟೀಸ್ಗಳನ್ನು ಮಾಡ್ತಿದ್ರು. ಅಂತಿಮವಾಗಿ ಬಿಟ್ಕೊಡೋ ಸಾಧ್ಯತೆಗಳು ಹೆಚ್ಚಾಗಿತ್ತು. ಆದರೆ ಬಿಟ್ಕೊಡೋ ಮೈಂಡ್ಸೆಟಲ್ಲಿ ಮುಖ್ಯಮಂತ್ರಿಗಳು ಇದ್ದಂಗೆ ಕಾಣ್ತಾ ಇಲ್ಲ. ಬಿಟ್ಕೊಡೋದೇ ಆಗಿದ್ದರೆ ಅವರ ಥಾಟ್ಸ್ಗಳು, ಅವರ ಹೇಳಿಕೆಗಳನ್ನೆಲ್ಲ ಗಮನಿಸಿದ್ರೆ ಅವರು ಭಾಳ ಸ್ಪಷ್ಟವಾಗಿ ಕೆಲವೊಂದಷ್ಟು ತೀರ್ಮಾನ ಆದ ಬಳಿಕವೇ ಅನ್ನೋ ಮೈಂಡ್ಸೆಟ್ ಇದ್ದಂಗೆ ಕಾಣ್ತದೆ. ಮತ್ತು ಇನ್ನೊಂದು, ಅವರು ನಿನ್ನೆ ಅವ್ರಿಗೆ ಮೀಟಿಂಗ್ ಹೋಗ್ತಕ್ಕಂಥ ಅಜೆಂಡಾಗಳ ಬಗ್ಗೆ ಸ್ಪಷ್ಟ ಅರಿವಿತ್ತು. ಆದರೂ ಕೂಡ ಹೊರಗಡೆ ಬಹಿರಂಗವಾಗಿ ಯಾಕೆ ಕರೆದಿರೋ ನನಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು. ಸೊ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೆ, ನನಗೆ ಆಹ್ವಾನ ಬಂದಿದೆ, ಆದರೆ ನನಗೆ ಏನಕ್ಕೆ ಕರೆದಿದ್ದಾರೆ, ಅಜೆಂಡಾ ಗೊತ್ತಿಲ್ಲ ಅಂತಕ್ಕಂಥ ಮಾತು ಹೇಳಿದೆ. ಅಂದರೆ ಇನ್ನೂ ಕೂಡ ಅವರು ಒಂದು ಗೌಪ್ಯತೆ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಮತ್ತು ಇತ್ತೀಚಿನ ಕೆಲವು ದಿನಗಳಲ್ಲಿ ಈ ಡಿಕೆಶಿ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು, ಕೆಲ ನಾಯಕರ ಹೇಳಿಕೆಗಳು ಬಂದಾಗಲೂ ಕೂಡ ಮುಖ್ಯಮಂತ್ರಿ ಬಹಳ ಕೂಲಾಗಿ ಕೆಲವೊಂದಷ್ಟು ಕಾಯಿನ್ಗಳನ್ನು ಮೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅವರು ಅಜೆಂಡಾ ಗೊತ್ತಿಲ್ಲ ಅಂತಕ್ಕಂಥದ್ದು, ತಮ್ಮ ಜೊತೆ ಒಂದಿಷ್ಟು ಸಚಿವರನ್ನ ಕರ್ಕೊಂಡು ಹೋಗಿರ್ತಕ್ಕಂಥದ್ದು, ಸೊ ಇವೆಲ್ಲವೂ ಕೂಡ ಅವರ ಮುಂದಿನ ಕಾಯಿನ್ ಇಡೋದ ಮುನ್ಸೂಚನೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೂಡ ಇದೆ. ಒಟ್ಟಲ್ಲಿ ಮುಖ್ಯಮಂತ್ರಿಗಳು ತಕ್ಷಣದಲ್ಲಿ ಅಧಿಕಾರ. ಆನಂದ್, ಇಲ್ಲಿ ಸಿಎಂಗೆ ಕರೆ ಬರುತ್ತೆ, ಕೆ.ಸಿ. ವೇಣುಗೋಪಾಲ್ ಅವರಿಂದ ಕರೆ ಬರುತ್ತೆ. ಬಟ್ ಸಿಎಂ ಹೋಗಬೇಕಾದ್ರೆ ತಮ್ಮ ಆಪ್ತ ಸಚಿವರನ್ನು ಕರ್ಕೊಂಡು ಹೋಗ್ತಾರೆ. ಇದೇನು ಮೆಸೇಜ್ ಕೊಡ್ತಿದೆ ಅಂತ ಹೇಳಿದೆ. ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಅವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮುಂಚಿತವಾಗಿ ಅವರ ಆಪ್ತರನ್ನು ಚರ್ಚೆ ಮಾಡ್ತಾರೆ. ಮತ್ತು ತಮ್ಮ ಜೊತೆಗಿರ್ತಕ್ಕಂಥ ಬೆಂಬಲವನ್ನು ಕೂಡ ವ್ಯಕ್ತಪಡಿಸುವ ಒಂದು ಪ್ರಾಥಮಿಕ ಪ್ರಯತ್ನವೂ ಕೂಡ ಆಗಿರ್ಬೋದು. ಸೊ ಹಾಗಾಗಿ ಅವರು ಏನೇ ತೀರ್ಮಾನ ಅಥವಾ ಏನೇ ಒಂದು ಚರ್ಚೆ ಆದರೂ ಕೂಡ ನಾನು ಮತ್ತೊಂದಿಷ್ಟು ಸಮಾಲೋಚನೆ ಮಾಡಿ ಅಂತಿಮವಾಗಿ ಮತ್ತು ನಿಮ್ಮ ಬಳಿಗೆ ಬಂದು ತೀರ್ಮಾನ ಪ್ರಕಟಿಸ್ತೇನೆ ಅಂತಕ್ಕಂಥ ಒಂದು ಟೈಮ್ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರವೂ ಕೂಡ ಇವತ್ತಿಗೆ ಎಲ್ಲವೂ ತೀರ್ಮಾನ ಆಗಲ್ಲ. ಇದು ಒಂದು ತೀರ್ಮಾನದ ಮುಂಚಿತವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಸರ್ಕಸ್ ಅಂದರೂ ಕೂಡ ತಪ್ಪಾಗಲ್ಲ. ಮಾರುತೇಶ್, ಬಹುಶಃ ಕಳೆದ 6 ತಿಂಗಳ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಅಷ್ಟು ದಿನ ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಂಥ ಶಾಸಕರು, ನಾಯಕರು ಗೊಂದಲ ಇದೆ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಈ ಗೊಂದಲ ಸರ್ಕಾರದ ಮೇಲೆ ಪರಿಣಾಮ ಬೀರ್ತಾ ಇದೆ, ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಇದೆ. ಎಕ್ಸ್ಪೆಕ್ಟೇಷನ್ ಇರೋದು ಗೊಂದಲ ಬಗೆಹರಿಯುತ್ತೆ ಅಂತ. ಸೊ ಏನಾಗತ್ತೆ ಕಾಂಗ್ರೆಸ್ ವಲಯದಲ್ಲಿ, ಏನಿದೆ ಟಾಕ್ ಇದಕ್ಕೆ ಸಂಬಂಧಿಸಿ? ಅಲ್ಲ, ಈ ಗೊಂದಲ ಇದೆ ಅನ್ನೋದ್ರ ಜೊತೆಗೆ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸಲಿ, ಮಧ್ಯಪ್ರವೇಶ ಮಾಡಲಿ ಎನ್ನುವಂತಹ ಒತ್ತಡವನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಶಾಸಕರು ಶುರು ಮಾಡಿದರು. ನವೆಂಬರ್ 20 ಕಳೆದ ವರ್ಷ ಆದಂಥ ಬೆಳವಣಿಗೆ ಅಂದರೆ ಶಾಸಕರು ದೆಹಲಿಗೆ ಹೋಗಿ ಇದನ್ನು ಬಗೆಹರಿಸಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿ ಅಂತೇಳಿ ತಂಡೋಪತಂಡವಾಗಿ ಪ್ರತಿದಿನ ಹೋಗ್ಲಿಕ್ಕೆ ಶುರು ಮಾಡಿದರು. ಆಗಲೂ ಕೂಡ ಹೈಕಮಾಂಡ್ ಇವರಿಬ್ಬರನ್ನ ಕರೆದು ತೀರ್ಮಾನ ಮಾಡುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಜೊತೆಗೆ CM DCM ನಡುವೆ ಟ್ವೀಟ್ ವಾರ್ ಶುರುವಾಯಿತು. ವೈಯಕ್ತಿಕ ಅದು ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿ ಕೌಂಟ್ರು ರೀತಿ ಟ್ವೀಟ್ಗಳು ಶುರುವಾಯಿತು. ಆಗ ಸಮುದಾಯದ ಹಂತಕ್ಕೆ ತಿರುಗಿತ್ತು CM DCM ನಡುವಿನ ಜಗಳ. ಒಂದೇ ನಿಮಿಷ ಮಾರುತೇಶ, ಡಿ.ಕೆ. ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ನೋಡಿದ್ರಾ
ಸುಪ್ರೀಂ ಕೋರ್ಟ್ ರಿವ್ಯೂ ಪಿಟಿಷನ್ ತಮಿಳುನಾಡು ತಮಿಳುನಾಡ್ದು ಜಡ್ಜ್ಮೆಂಟು ಏನು ಅವರು ರಿವ್ಯೂ ಪಿಟಿಷನ್ ಹಾಕೊಂಡಿದ್ರು ಮೇಕೆದಾಟು ನೋಡಿದ್ರ ಬಂತ ಕಾಪಿ ಇವತ್ತು ಸರ್ಕ್ಯುಲೇಟ್ ಮಾಡ್ತೀನಿ. ಈಗ ಜಸ್ಟ್ ಬಂತು. ವಿತಿನ್ 2 minutes ಐ ಗಾಟ್ ದಿ ರಿವ್ಯೂ ಜಡ್ಜ್ಮೆಂಟ್. ಸಭೆ ಮಾಡಿದ್ದಾರೆ ಇಲ್ಲಿ ಅವ್ರ ಪಾಪ ಏನು ಬೇಕಾದ್ರು ಮಾಡಲಿ, ಅವ್ರ ಪಾರ್ಟಿದು ಏನು ಬೇಕಾದ್ರು ಅವ್ರು ಮಾಡ್ಕೊಳ್ಳಿ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ. ರಿವ್ಯೂಗೆ ರಿಜೆಕ್ಟ್ ಮಾಡಿದ್ದಾರೆ. ಕಾಪಿ ಬಂದಿದೆ ನನಗೆ, ನಾನು ನಿಮಗೆ ರಿಲೀಸ್ ಮಾಡೋಕ್ಕೆ ಹೇಳ್ತೀನಿ. ಸೊ ಅವರೇನು ತಿರ್ಗಾ ರಿವ್ಯೂ ಆಗಬೇಕು ಅಂತ ಹೇಳಿದ್ದಾರೆ. ಹೊಸ ಬೆಂಚು ಏನು ಫಾರ್ಮ್ ಆಗಿತ್ತು, 3-man ಬೆಂಚ್ ಆಸ್ ರಿವ್ಯೂ ಈಸ್ ಎ ಗುಡ್ ನ್ಯೂಸ್ ಫಾರ್ ಕರ್ನಾಟಕ. I am just telling them that Karnataka on Mekedatu water, which we have talked for water, there was a judgment in Karnataka favor that Tamil Nadu can't interfere, and it is a bound duty of Karnataka to see that whatever may be the position, 177 TMC of water should be left there. That is the condition. So that was been imposed. Now they had gone for a review after the Tamil Nadu government. Now a 3-bench was being formed again under the leadership. Now they have rejected it, and I am very thankful on behalf of Karnataka. So let us take forward. Now it is the duty of central government. We are already on the process of filing our new DPR. DPR means old DPR itself, and we'll just go ahead. regarding Mekedatu. It is regarding Mekedatu. So I thank all. ಇವತ್ತು ಮಹತ್ವದ ಘಟ್ಟ ಇದೆ. I thank. ಮಹತ್ವದ ಘಟ್ಟ ಸರ್. ಏನಾದರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು ಸರ್? ತಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ ಸರ್. ಸಿಗುತ್ತಾ? ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಸಾಕಷ್ಟು ಕೂಡ ಶ್ರಮ ಹಾಕಿದ್ವಿ ಎನ್ನುವಂತ ಸರ್. ಗುಡ್ ನ್ಯೂಸ್ ಏನಾದ್ರು ಸರ್? ಪ್ರಾರ್ಥನೆಗೆ ಫಲ ಸಿಗುತ್ತಾ? ನಮ್ಮ ಕೆಲಸಕ್ಕೆ ಕೂಲಿ ಸಿಗುತ್ತೆ ಸರ್. ಸರ್ ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಬಿಡ ಅಲ್ಲಿ ಮಾತಾಡ್ತಾರೆ. ವಿಜುವಲ್ಸ್ ಮಾಡು ಸಂಜೀವ್. ಡಿ ಕೆ ಶಿವಕುಮಾರ್ ಮತ್ತೆ ಮಾತನಾಡಿದ್ದು ಮೇಕೆದಾಟಿನ ವಿಚಾರ. ಮೇಕೆದಾಟಿನ ವಿಚಾರದಲ್ಲಿ ತಮಿಳುನಾಡು ಸಲ್ಲಿಸಿರುವಂಥ ರಿವ್ಯೂ ಪಿಟಿಷನ್ ಬಗ್ಗೆ ಮಾತನಾಡಿದರು. ಬಟ್ ಈ ಹಂತದಲ್ಲಿ ಪತ್ರಕರ್ತರು ಕೇಳಿದಂಥ ಪ್ರಶ್ನೆ ಗುಡ್ ನ್ಯೂಸ್ ಸಿಗತ್ತಾ ಅಂತ, ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲಿದ್ದಿದ್ದು ಸಾಗರ MLA ಬೇಳೂರು ಗೋಪಾಲಕೃಷ್ಣ ಮತ್ತು ಶಾಂತಿನಗರದ MLA NA ಹ್ಯಾರಿಸ್ ಇಬ್ಬರಿದ್ರು. ಜೊತೆಗೆ ಶ್ರೀನಿವಾಸ್ ಇದ್ರು, ಯುವ ಕಾಂಗ್ರೆಸ್ನ ನಾಯಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.